ನಮಸ್ತೆ ಸ್ನೇಹಿತರೆ, ನಾನು ರಾಷ್ಟ್ರ ರಕ್ಷಣಾ ಪಡೆಯ ಕಾರ್ಯಕರ್ತ ಪುನೀತ್ ಗೌಡ ಮಾತಾಡ್ತಾ ಇದ್ದೀನಿ. ಏನ್ ಕೆಳಗಡೆ ಕೂಗುವಂತ ಸೌಂಡ್ ಬರ್ತಿತ್ತು, ಏನ್ ಸೌಂಡ್ ಬರ್ತಿದೆ ಅಂತ ನೋಡಕ್ ಹೋದಾಗ ಪುನೀತ್ ಕೆರೆಯಲ್ಲಿ ಸರ್ತಾನ್ ಸೈಜ್ ಉದ್ದ ಅಲ್ಲಾಹು ಅಕ್ಬರ್ ಅಂತ ಕೂಕೊಂತಿದ್ರು. ಏನ್ ಹಿಂಗ್ ಕೂಗ್ತಿದ್ರಲ್ಲ ಅಂತ ಕೇಳೋಣ ಅಂತ ಕೆಳಗಡೆ ಹೋದ್ರು. ಹೋಗಿದ್ ಇನ್ನ ಹೋಗಿ ಕೆಳಗಡೆ ಮೆಟ್ಲು ಕೆಳಗಡೆ ಇಳಿದಿ ಒಂದ್ ಸ್ವಲ್ಪ ಮುಂದೆ ಹೋದಕ್ಕೆ ಅಲ್ಲಾಹು ಅಕ್ಬರ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಏಕಾಏಕಿ ಬಂದು ಪುನೀತ್ ಕೆರೆಯಲ್ಲಿ ಅವ್ರಿಗೆ ಬಾವುಟ ಹಿಡಿದಂತ ಗಳಗಳಲ್ಲೇ ಏಕಾಏಕಿ ಅಲ್ಲೇನ ಮಾಡಿದ್ರು. ಏನು ಅಂತ ಕೇಳಕ್ ಹೋದ್ರೆ ಅಲ್ಲ ನಮ್ಮದೇ ಕಾರ್ಯಕರ್ತ ಮುರಳಿ ಅಂತ ಇದಾರೆ, ಆ ಕಾರ್ಯಕರ್ತ ಕೆಳಗ್ ಬಂದು ಏನು ಅಂತ ನೋಡಕ್ ಹೋಗ್ತಾನೆ. ಏಕ್ದಮ್ ಬಂದು 4-5 ಯಾಕೆ ಒಂದು 300-400 ಜನನೇ ಬಂದ್ರು. ಡೈರೆಕ್ಟ್ 300-400 ಜನ ಬಂದು ಹಲ್ಲೆ ಮಾಡಕ್ ಬಂದಾಗ ಮುರಳಿ ಅವರು ತಡಿಯುವಂತ ಕೆಲಸವನ್ನ ಮಾಡಿದಾಗ ಏಕ್ದಮ್ ಒಂದು 10-15 ಜನ ಬಂದು ತಲೆಗೆ ಗಳದಿಂದ ಹೊಡೆದ್ರು. ಮತ್ತೆ ಸುಮಾರು ಏನೇನೋ ತಂದಿದ್ರು, ಅವನ್ನ ಬಿಡಿಸಿ ಹೇಳಕ್ ಆಗ್ತಿಲ್ಲ. ಸುಮಾರು ಜನ ಹಲ್ಲೆ ಮಾಡಿ ಸರ್ತಾನ್ ಸೈಜ್ ಉದ್ದ ಪುನೀತ್ ಕೆರೆಯಲ್ಲಿ ಸರ್ತಾನ್ ಸೈಜ್ ಉದ್ದ ಅಂತ ಏಕಾಏಕಿ ಬಂದು ಕೂಕಂಡು ಗಲಾಟೆ ಮಾಡ್ದಾನ ನಾವು ಹಿಂದೂಗಳಾಗಿ ಸಹಿಸ್ಕೊಂಡು ಕೂತ್ಕೊಬೇಕಾ? ಹಿಂದೂಗಳಾಗಿ 3,000-4,000 ಜನ ಬರ್ತಿದ್ದಾರೆ. ಅವ್ರು ಬರುವಂತವ್ರನ್ನೆಲ್ಲ ಒಂದೇ ಗುಂಪು ಮಾಡ್ಕೊಂಡು ಒಂದೇ ಜಾಗದಲ್ಲಿ ನಿಲ್ಲಿಸ್ಕೊಂಡು ಪುನೀತ್ ಕೆರೆಯಲ್ಲಿ ಸರ್ತಾನ್ ಸೈಜ್ ಉದ್ದ ಅಲ್ಲಾಹು ಅಕ್ಬರ್ ಅಂತ ಕೂಗ್ತಾರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ. ಅಂದ್ರೆ ನಮ್ಮ ಹಿಂದೂಗಳು ಏನು ಒಂದು ಈ ಮಟ್ಟಕ್ಕೆ ಬಂದಿದೀವಿ ಅನ್ನೋದು ಅರ್ಥ ಆಗ್ತಿಲ್ಲ ಸ್ನೇಹಿತರೆ. ಇವತ್ತು ಏಕಾಏಕಿ ಬಂದು ಪುನೀತ್ ಕೆರೆಯಲ್ಲಿ ಅವ್ರ ಮೇಲೆ, ಮುರಳಿ ಮೇಲೆ, ನನ್ನ ಮೇಲೆ ಆಗಿರ್ಬೋದು, ಇನ್ನು ನಾನಾ ಕಾರ್ಯಕರ್ತರ ಮೇಲೆ ಏಕಾಏಕಿ ಒಂದು 300-400 ಜನ ಹಲ್ಲೆ ಮಾಡಿದ್ದಾರೆ. ತುಂಬಾ ಏಟ್ ಆಗಿದೆ. ಇವಾಗ ಹಾಸ್ಪಿಟಲ್ಗೆ ತಗೊಂಡು ಹೋಗಿದ್ದಾರೆ. ನನಗೂ ಕೂಡ ತುಂಬಾ ಏಟ್ ಆಯ್ತು. ಏಕಾಏಕಿ 2-2.5 ಜನ ಮುಸಲ್ಮಾನರು ಕೈ ಮಾಡಿದ್ದಾರೆ. 6 ಜನ ನಾವು ಸುಮ್ನೆ ಇದ್ದವ್ರನ್ನ ಕೆಣಕಿ ಮೇಲಿಂದ ಕೂಗಿ ಕಿರ್ಚಿ ಕೆಳಗಡೆ ಕರೆಸಿ ಏಕಾಏಕಿ ಬಂದು 300-400 ಜನ ಹಲ್ಲೆ ಮಾಡಿದ್ದಾರೆ. ಇದ್ದಂತ ನಾವು 4 ಜನ, ಪೊಲೀಸ್ ಇಲ್ಲ. 300-400 ಜನ ನಮ್ಮ ಮೇಲೆ ಏಕಾಏಕಿ ದಾಳಿ ಮಾಡಿ ಹೊಡೆದಾದ್ಮೇಲೆ 2 ಪೊಲೀಸ್ನರಿದ್ದಾರೆ, 2 ಬಂದಿದ್ದಾರೆ. ಅದು ಹೊಡೆದಾದ್ಮೇಲೆ ಪ್ರೊಟೆಸ್ಟಿಗೆ ಗಣಪತಿ ಹಬ್ಬ ಮಾಡೋದಾದ್ರೆ 200-300 ಜನ ಪೊಲೀಸ್ ಹಾಕೋರು. ಹಿಂದೂಗಳ ಹಬ್ಬ ಮಾಡ್ತಿದ್ರೆ, ಹಿಂದೂಗಳ ಆಚರಣೆಗಳು ಮಾಡೋದಾದ್ರೆ 200-300 ಜನ ಪೊಲೀಸ್ ಹಾಕೋ. ನೀವು ಇವತ್ತು ಈದ್ ಮಿಲಾದ್ ಇದೆ, ಪುನೀತ್ ಕೆರೆಯಲ್ಲಿ ಅವರ ಆಫೀಸ್ ಈ ಜಾಗದಲ್ಲಿ ಇದೆ ಅಂತ ಗೊತ್ತಿದ್ರು ಕೂಡ ಒಬ್ಬ ಪೊಲೀಸನ್ನ ಹಾಕಿಲ್ಲ. ಏಕಾಏಕಿ ಗಲಾಟೆ ಆದ್ಮೇಲೆ 2 ಬರ್ತಾರೆ. ಅದು ಸ್ಟೇಷನ್ ಹತ್ರದಿಂದ ಇರಬೇಕು. ನಾವು ನೋಡಿದ ಮಟ್ಟಿಗೆ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ. ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ, ನಮ್ಮ ರಾಷ್ಟ್ರ ರಕ್ಷಣಾ ಪಡೆ ಅಂತ ಸಂಸ್ಥಾಪಕರಾದಂತ ಪುನೀತ್ ಕೆರೆಯಲ್ಲಿ ಅವ್ರನ್ನ ಕೇಳಿ ಬಸವನಗುಡಿಗೆ ಬಂದ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಅದಾದ್ಮೇಲೆ ನಿಮ್ಗೆ ಮಿಕ್ಕಿದಂತ ಎಲ್ಲ ಒಂದು ದಾಖಲೆಗಳನ್ನ ಒದಗಿಸುವಂತ ಕೆಲಸವನ್ನ ಮಾಡ್ತೀವಿ. ಜೈ ಶ್ರೀರಾಮ್.